ನಮಸ್ಕಾರ ಎಲ್ಲರಿಗೂ. ಬನ್ನಿ, ಇವಾಗ ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು. ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ಎಲ್ಲರ ಮನೆಯಲ್ಲೂ ಹಬ್ಬ. ಮಾವಿನಕಾಯಿ ಸೀಸನ್ ಅಲ್ಲಿ ಹೆಚ್ಚಾಗಿ ಹಾಕುವುದೇ ಮಾವಿನಕಾಯಿ ಉಪ್ಪಿನಕಾಯಿ. ನೋಡಿ, ಫಸ್ಟ್ ಮಾಡೋದೇ ಮಾವಿನಕಾಯಿ ಬಂತು ಅಂದ್ರೆ ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿನ ಹಾಕಿಟ್ಕೊಳ್ತಾರೆ. ಆದ್ರೆ ಇವತ್ತು ನಾನು ಹಸಿ ಉಪ್ಪಿನಕಾಯಿ ಅಂದ್ರೆ ವರ್ಷಗಟ್ಲೆ ಶೇಖರಣೆ ಮಾಡೋದಕ್ಕಾಗಲ್ಲ. 2 ರಿಂದ 3 ತಿಂಗಳವರೆಗೂ 6 ತಿಂಗಳವರೆಗೂ ಶೇಖರಣೆಯನ್ನ ಮಾಡಿಟ್ಕೋಬಹುದು. ಇವತ್ತು ನಾನು ಹಸಿ ಉಪ್ಪಿನಕಾಯಿನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಮಾವಿನಕಾಯಿನ ಎಲ್ಲವನ್ನೂ ಸಹ ನಾವು ತೊಳ್ಕೊಳ್ಳೋಣ. ನಾನು ಒಂದು 10 ರಿಂದ 15 ಮಾವಿನಕಾಯಿನ ತಗೊಂಡಿದ್ದೀನಿ. ಈ ಮಾವಿನಕಾಯಿನೆಲ್ಲ ತೊಳೆದು ನಾವು ಒಂದು ಒಣಗಿರೋ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಫಸ್ಟ್ ನಾವು ಎಲ್ಲವನ್ನೂ ಸಹ ನಾವು ಒರೆಸ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಸಹ ನಾನು ಒರೆಸಿ ಒಂದು ಬೇರೆ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಎಲ್ಲವನ್ನೂ ಸಹ ನಾವು ಅದೇ, ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ರೆ ಬೇಗನೆ ಉಪ್ಪಿನಕಾಯಿ ಹಾಳಾಗುತ್ತೆ. ಹಾಗಾಗಿ ನಾವು ಎಲ್ಲವನ್ನು ಒರೆಸಿ ನೀರಿನ ಅಂಶ ಇಲ್ಲದ ಹಾಗೆ ಇಟ್ಕೋಬೇಕು. ಬೇಕು ಅಂದ್ರೆ ಒಂದು ಸ್ವಲ್ಪ ಒಣಗಿಸಿ ಮಾಡಿದ್ರೂ ಬಾಳಿಕೆ ಬರುತ್ತೆ. ನೋಡಿ, ಎಲ್ಲವನ್ನೂ ಸಹ ನಾವು ಒರೆಸಿ ಇಟ್ಕೊಂಡಿದೀವಿ. ಇದನ್ನ ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ಫಸ್ಟು ಎಲ್ಲವನ್ನೂ ಸಹ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ಮತ್ತೆ ದಪ್ಪ ಬೇಕು ಅಂದ್ರೆ, ದೊಡ್ಡ ಬೇಕು ಅಂದ್ರೆ ಮಾಡ್ಕೋಬಹುದು. ಇಲ್ಲ ಸಣ್ಣದಾಗಿ ಬೇಕು ಅಂದ್ರೂ ಸಹ ನಾವು ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ನೋಡಿ, ಎಲ್ಲವನ್ನೂ ಸಹ ನಾವು ಈ ರೀತಿಯಲ್ಲಿ ಹೆಚ್ಚಿ ಹಾಕೊಳ್ತಾ ಇದ್ದೀವಿ. ತುಂಬಾನೇ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಇಲ್ಲದೆ ಊಟ ಇಲ್ಲ ಅಂತಾರಲ್ಲ, ಹಾಗೆ ಎಲ್ಲದಕ್ಕೂ ಬೇಕು ಉಪ್ಪಿನಕಾಯಿ. ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ರೇನೆ ರುಚಿ ಇರೋದು. ಹಾಗಾಗಿ ನಾವಿವತ್ತು ವರ್ಷ ಆಗೋವಷ್ಟು, 6 ತಿಂಗಳು 3 ತಿಂಗಳಿಗೆ ಆಗೋವಷ್ಟು ನಾವು ಉಪ್ಪಿನಕಾಯಿನ ಹಾಕಿ ಹಿಡ್ಕೊಬಹುದು. ನೋಡಿ, ಇವಾಗ ಎಲ್ಲವನ್ನೂ ಸಹ ನಾನು ಇದೇ ರೀತಿಯಲ್ಲಿ ಎಲ್ಲವನ್ನೂ ಸಹ ನಾನು ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಬೇಕು ಅಂದ್ರೆ ಒಂದು ಸ್ವಲ್ಪ ದಪ್ಪನಾಗೂ ಹೆಚ್ಬೋದು, ಇಲ್ಲ ಸಣ್ಣದಾಗೂ ಸಹ ನಾವು ಹೆಚ್ಕೋಬಹುದು. ಇವಾಗ ನಾವು ಎಲ್ಲವೂ ಮಾವಿನಕಾಯಿನೂ ಸಹ ಒಂದೇ ಸಮಾನವಾಗಿ ನಾನು ಹೆಚ್ಕೊಂಡಿದ್ದೀನಿ. ನೋಡಿ, ಇವಾಗ ಮಾವಿನಕಾಯಿ ಎಲ್ಲವನ್ನೂ ಸಹ ನಾನು ಹೆಚ್ಚಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಒಂದು 3 ರಿಂದ 4 ಸ್ಪೂನ್ ಅಷ್ಟು ಉಪ್ಪು ಬೇಕು ಅಂದ್ರೆ ನಾವು ಮತ್ತೆ ಹಾಕೋಬಹುದು. ಉಪ್ಪು ಆದ್ರೆ ತಿನ್ನಕ್ಕಾಗಲ್ಲ. ಅಚ್ಚ ಖಾರದ ಪುಡಿ, ಯಾಕೆಂದ್ರೆ ನಾನು ಜಾಸ್ತಿ ತಗೊಂಡಿಲ್ಲ ಮಾವಿನಕಾಯಿನ, ಒಂದು 10 ರಿಂದ 15 ಮಾವಿನಕಾಯಿ ತಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪನೇ ನಾನು ಹಾಕೊಳ್ತಾ ಇದ್ದೀನಿ. ಹಾಗೆ 3 ರಿಂದ 4 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ. ಆಮೇಲೆ ನಾವು ಒಂದು ಬಾಣಲಿಯನ್ನ ಇಟ್ಟು, ಬಾಣಲಿಗೆ ಕಾದ ಮೇಲೆ ಇದಕ್ಕೆ 2 ಸ್ಪೂನು, ನೋಡಿ, ಒಂದು ಸ್ವಲ್ಪ ಮೆಂತೆ ಕಾಳು 2 ಸ್ಪೂನನ್ನು ತಗೊಂಡಿದ್ದೀವಿ. ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ಸಾಸಿವೆ, ನೋಡಿ, ಮೆಂತೆ ಕಾಳು ಒಂದು 2 ಸ್ಪೂನ್ ತಗೊಂಡ್ರೆ ಸಾಸಿವೆ ಕಾಳನ್ನು ನಾನು 1.5 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸಾಸಿವೆ ಮತ್ತು ಮೆಂತೆ ಇವೆರಡನ್ನು ಹುರಿದು ಪೌಡ್ರ್ ಮಾಡಿ ಹಾಕಬೇಕು. ಇಲ್ಲ ಅಂದ್ರೆ ಉಪ್ಪಿನಕಾಯಿ ಹಾಗೆ ಹಾಳಾಗುತ್ತೆ. ಒಬ್ರೊಬ್ರು ಹಾಗೆ ಹಾಕ್ತಾರೆ, ಆದರೆ ನಾವಿವತ್ತು ಹುರಿದು ಹಾಕ್ತಾ ಇದ್ವಿ. ನೋಡಿ, ಸಾಸಿವೆ ಮತ್ತು ಮೆಂತೆ ಘಮ ಹೋಗೋವರೆಗೂ ಇದನ್ನ ಹುರಿದು ತಣ್ಣಗಾದ ಮೇಲೆ ಇದನ್ನ ನಾವು ಪೌಡ್ರನ್ನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹುರಿದಾಗಿದೆ. ಇದನ್ನು ಸಹ ನಾವು ಸಣ್ಣ ಜಾರಿಗೆ ಹಾಕಿ ಪೌಡ್ರನ್ನ ಮಾಡ್ಕೊಳ್ಳೋಣ. ತುಂಬಾ ದಿನವರೆಗೂ ಇಡೋದಕ್ಕಂತೂ ಆಗಲ್ಲ. ಹಸಿ ಉಪ್ಪಿನಕಾಯಿ ತುಂಬಾ ದಿನ ಇಡೋದಕ್ಕಾಗಲ್ಲ. 3 ರಿಂದ 4 ತಿಂಗಳವರೆಗೂ ಇದನ್ನ ಇಡಬಹುದು. ನೋಡಿ, ಪೌಡ್ರ್ ಮಾಡ್ಕೊಂಡಿರೋದು ಸಹ ನಾನು ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಬೇಕು ಅಂದ್ರೆ ನೀವು ಮತ್ತೆ ಉಪ್ಪು ಖಾರನ ಹಾಕ್ಬೋದು. ಮೊದಲೇ ಜಾಸ್ತಿ ಹಾಕಿದ್ರೆ ಆಮೇಲೆ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಈಗ ಉಪ್ಪು, ಖಾರ, ಅರಿಶಿನ ಪುಡಿ, ಮೆಂತೆ, ಸಾಸಿವೆ ಎಲ್ಲವನ್ನೂ ಸಹ ಹಾಕಿ ನಾವು ಇವಾಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಎಣ್ಣೆ ಬೇಕೇ ಬೇಕಲ್ವಾ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಉಪ್ಪಿನಕಾಯಿ ಬೇಗನೆ ಹಾಳಾಗೋದಿಲ್ಲ ಅಂತಾರೆ. ಹಾಗಾಗಿ ನಾನು ಒಂದು 200-250 ಗ್ರಾಮ್ ಅಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆಯನ್ನ ಕಾಯಿಸಿ ಸಹ ಹಾಕ್ಬೋದು, ಇಲ್ಲ ತಣ್ಣಗೆ ಇರುವ ಎಣ್ಣೆನೂ ಸಹ ಹಾಕ್ಬೋದು. ಆದರೆ ನಾನು ಎಣ್ಣೆಯನ್ನ ಕಾಯಿಸಿ ಹಾಕ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆಯನ್ನ ಜಾಸ್ತಿನೇ
ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆನೂ ಹಾಕಿ ನಾವು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇಡೋಣ. ನೋಡಿ ಈಗ ಉಪ್ಪಿನಕಾಯಿನ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 4 ರಿಂದ 5 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡೋಣ. ಉಪ್ಪು, ಖಾರ, ಎಣ್ಣೆ ಎಲ್ಲವೂ ಹಾಕಿದ್ವಲ್ಲ, ಎಣ್ಣೆಯ ಅಂಶ ತೇಲಿ ಬರಬೇಕು. ಅಲ್ಲಿವರೆಗೂ ಇದನ್ನು ನಾವು ನೆನೆಯೋದಕ್ಕೆ ಬಿಡಬೇಕು. ನೋಡಿ ಎಷ್ಟು ನೆನೆಯಕ್ಕೆ ಬಿಡ್ತೀವೋ ಕೊಡೋಣ ಅಷ್ಟು ಚೆನ್ನಾಗಿ ಟೇಸ್ಟಿಯನ್ನು ಹೊಂದುತ್ತೆ. ಬೇಗನೆ ಇದನ್ನು ಡಬ್ಬಿಗಾಗಲಿ ಬಾಕ್ಸಿಗಾಗಲಿ ಹಾಕಿಡಬಾರ್ದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ. ಉಪ್ಪಿನಕಾಯಿನೂ ಸಹ ಇವಾಗ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ. ಕರಿಬೇವು ಸೊಪ್ಪನ್ನು ನಾವು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀವಿ. ಹಾಗೆ ಬೆಳ್ಳುಳ್ಳಿನೂ ಸಹ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀವಿ. ಹಿಡಿದು ಹಾಕ್ಬೋದು, ಹಾಗೆಯೇ ಒಂದು ಸ್ವಲ್ಪ ಜಜ್ಜಿದ್ರೆ ಚೆನ್ನಾಗಿರುತ್ತೆ. ಎರಡನ್ನೂ ಸಹ ನಾವು ಹಾಕ್ತಾ ಇದ್ದೀವಿ. ಮೊದಲೇ ನಾವು ಎಣ್ಣೆಯನ್ನು ಭಾಳನೇ ಹಾಕಿದ್ವಿ, ಹಾಗಾಗಿ ಒಗ್ಗರಣೆಗೆ ಮಾತ್ರ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀವಿ. ನೋಡಿ ಇವಾಗ ಒಗ್ಗರಣೆನೂ ಸಹ ಇವಾಗ ರೆಡಿಯಾಗಿದೆ. ಇದನ್ನು ಸಹ ನಾವು ಉಪ್ಪಿನಕಾಯಿಗೆ ಇವಾಗ ಹಾಕೊಳ್ಳೋಣ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಇದು ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಬಿಸಿ ಹಾಕಬಾರ್ದು. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕೊಳ್ಳೋಣ. ಕೊನೆಗೆ ಹಿಂಗು, ನಾವು 1 ಸ್ಪೂನಷ್ಟು ನಾನು ಇದಕ್ಕೆ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹಿಂಗನ್ನು ಹಾಕ್ಬೋದು, ಇಲ್ಲ ಹಾಗೇನೂ ಸಹ ನಾವು ಹಿಂಗನ್ನು ಹಾಕ್ಕೊಳ್ಳೋಣ. ತುಂಬ ಬೇಡ, ಏಕೆಂದರೆ ನಾವು ಜಾಸ್ತಿ ಉಪ್ಪಿನಕಾಯಿ ಹಾಕಿಲ್ಲ, ಸ್ವಲ್ಪ ಮಾತ್ರ ಉಪ್ಪಿನಕಾಯಿ ಹಾಕಿರೋದ್ರಿಂದ 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಹಿಂಗೆ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಉಪ್ಪಿನಕಾಯಿನೂ ಸಹ ರೆಡಿಯಾಗಿದೆ. ತುಂಬ ರುಚಿಕರವಾದಂಥ ಟೇಸ್ಟಿಯಾದಂಥ 2 ರಿಂದ 3 ತಿಂಗಳು ಶೇಖರಣೆ ಮಾಡಿ ಇಟ್ಕೊಳ್ಳುವಂಥ ಉಪ್ಪಿನಕಾಯಿ ಇವಾಗ ರೆಡಿಯಾಗಿದೆ. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಊಟಕ್ಕೆ ಒಂದು ಉಪ್ಪಿನಕಾಯಿ ಇವಾಗ ರೆಡಿ. ಇದನ್ನು ಒಂದು ಬಾಕ್ಸಿಗೆ ಈಗ ನಾವು ತೆಗಿಯೋಣ. ನೋಡಿ ಕೆಳಗಡೆ ರಸ ಉಳಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಇವಾಗ ಬಾಕ್ಸಿಗೆ ನಾವು ಉಪ್ಪಿನಕಾಯಿನ ತೆಗೆದು ಕೆಳಗಿರೋ ರಸವನ್ನು ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಉಪ್ಪಿನಕಾಯಿ ಡಬ್ಬಕ್ಕೆ ಹಾಕಾಯಿತು. ಉಪ್ಪಿನಕಾಯಿ ತಳದಲ್ಲಿರುವ ರಸಕ್ಕೆ ನಾವು ಇವಾಗ ಅನ್ನ ಹಾಕಿ ಕಲಿಸ್ಕೊಂಡು ತಿಂದ್ವಿ ಅಂದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಅಷ್ಟೇ ಅಲ್ಲ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಉಪ್ಪಿನಕಾಯಿ ರಸಕ್ಕೆ ಸ್ವಲ್ಪ ನಾನಿವಾಗ ಅನ್ನವನ್ನು ಸಹ ಕಲಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಸೈಡಾಗಿ ನೆಂಚ್ಕೊಂಡು ತಿಂದರೆ ಅದ್ರ ರಸನ ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರಂತೂ ಹೆಂಗಿರುತ್ತೆ ಗೊತ್ತಾ, ಸೂಪರ್ ಆಗಿರುತ್ತೆ. ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲಿರುವ ರಸ ಅನ್ನಕ್ಕೆ ಸೂಪರ್. ಥ್ಯಾಂಕ್ ಯು.